ಬಸವಣ್ಣನವರೇ, ಇವತ್ತು ಎಷ್ಟನೇ ದಿವಸ? 3ನೇ ದಿವಸದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ. ಬಹಳ ಸುಂದರಮಯವಾದಂಥ ಶ್ರವಣ ಮಾಸದ ಪ್ರಯುಕ್ತವಾಗಿ ಶ್ರವಣದ ಆಸೆಯುಳ್ಳವರಾಗಿ, ಜಿಜ್ಞಾಸೆಯುಳ್ಳವರಾಗಿ ಇವತ್ತು ಈ ತಿಂಗಳು ಪ್ರತಿಯೊಂದು ಕಡೆ ಪುರಾಣ ಪ್ರವಚನಗಳು, ಕೀರ್ತನೆಗಳು ನಡೆದುಕೊಂಡು ಬರುವಂಥದ್ದು. ಇಂತಹ ಪುರಾಣ ಪ್ರವಚನ ಕಾರ್ಯಕ್ರಮದ ಈ ನಮ್ಮ ಮಹಾದೇವಲಿಂಗೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರನ ಪಾವನ ಚರಿತ್ರೆಯ 3ನೇ ದಿವಸದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಿನ್ನೆ ದಿವಸ ನಾವೆಲ್ಲ ನೋಡ್ತಾ ಬಂದೇವಿ. ನಿನ್ನೆ ದಿವಸ ನಾವು ಸಿದ್ಧಲಿಂಗೇಶ್ವರನ ಪೀಠಿಕಾ ಅಧ್ಯಾಯದಲ್ಲಿ ಹೋಗ್ತಾ ಇದ್ದೇವೆ. ಮೊದಲನೇ ಅಧ್ಯಾಯದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ? ಸ್ಮರಣೆಯನ್ನು, ಮಂಗಲವನ್ನು. ನಂತರ ಕೈಲಾಸದ ವರ್ಣನೆ. ಕೈಲಾಸದ ವರ್ಣನೆ ಮಾಡುತ್ತಾ ನಾರದ ಶಿವಯೋಗಿಗಳು, ನಾರದ ಮಹರ್ಷಿಗಳು ಕೈಲಾಸಕ್ಕೆ ಬರ್ತಾರೆ. ಕೈಲಾಸಕ್ಕೆ ಬಂದಿದ್ದಾರ ನಾರಾಯಣ ನಾರಾಯಣ ಅಂದ್ಕೊಂಡು ಕೈಯಲ್ಲಿ ತಂಬೂರಿ ಸತತವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಹೋಗ್ತಾರೆ. ಈ ಲೋಕದಲ್ಲಿ ಸತತ ಭಗವಂತನ ಸ್ಮರಣೆ ಮಾಡುವಂಥವ್ರು ಅಂತ ಕೇಳಿದರೆ ನಾರದ ಮಹರ್ಷಿಗಳೊಬ್ಬರೇ. ತಂಬೂರಿಯನ್ನು ಇಟ್ಕೊಂಡು ಅದಕ್ಕೆ ತಂಬೂರಿ ಮೀಟಿದವ ಅಂತ ಹಾಡಿದರು. ತಂಬೂರಿಯನ್ನು ಇಟ್ಕೊಂಡು ನಾರಾಯಣ ನಾರಾಯಣ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಈ ಲೋಕಕ್ಕೆಲ್ಲ ಲೋಕವನ್ನು ಸಂಚಾರ ಮಾಡ್ತಾ ಇರ್ತಾನೆ. ಯಾವುದೊಂದು ಇಲ್ಲದೆ, ಯಾವುದೊಂದೊಂದು ಇಲ್ಲದಂದ್ರೆ ಕರ್ಮ ಫಲಾಪೇಕ್ಷೆ ಇಲ್ಲದೆ, ಕರ್ಮದ ತಾನು ಮಾಡ್ತಕ್ಕಂಥ ಭಕ್ತಿಯ ಅದರ ಅಪೇಕ್ಷೆ ಇಲ್ಲದೆ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾನೆ. ನಿಮಗೆಲ್ಲ ಗೊತ್ತಿದೆ, ಸಕಾಮ ಭಕ್ತಿ, ನಿಷ್ಕಾಮ ಭಕ್ತಿ ಇವು ಎರಡಾದರೂ ಕೂಡ 9 ಥರದ ನವವಿಧ ಭಕ್ತಿಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ದಾಸ್ಯ ಭಕ್ತಿ, ಸಖ್ಯ ಭಕ್ತಿ, ಆತ್ಮನಿವೇದನ ಭಕ್ತಿ. ಇದೆಲ್ಲವನ್ನು ನೋಡ್ತಾ ಬಂದಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ಸೇವೆಯನ್ನು, ಭಕ್ತಿಯನ್ನು ಮಾಡಿ ಜಗತ್ತಲ್ಲಿ ಇತಿಹಾಸದ ಪುಟಗಳಲ್ಲಿ, ಪುರಾಣ ಪುಸ್ತಕಗಳಲ್ಲಿ ಉಳ್ಕೊಂಡಿದ್ದಾರೆ. ಆತ್ಮನಿವೇದನ ಭಕ್ತಿ, ಸಖ್ಯ ಭಕ್ತಿ. ಅರ್ಜುನ ಮತ್ತು ಕೃಷ್ಣನ ನೋಡಿದಾಗ ನಮಗೆ ಸಖ್ಯ ಭಕ್ತಿ, ಗೆಳೆತನದ ಭಕ್ತಿ. ಆಂಜನೇಯ ನೋಡಿದರೆ ಆತ್ಮನಿವೇದನ ಭಕ್ತಿ. ಕೀರ್ತನ, ಸಂತರು ದಾಸರೆಲ್ಲ ಕೀರ್ತನ ಮಾಡೋರ ಮುಖಾಂತರ ಭಕ್ತಿಯನ್ನು ಮಾಡಿದರು. ನಮಗೆಲ್ಲ ಗೊತ್ತಿದೆ, ಒಬ್ಬ ಸಂತ ಕೀರ್ತನೆಗಳನ್ನು ಹಾಡ್ತಾ ಭಗವಂತನ ಗುಣಗಾನಗಳನ್ನು ಮಾಡ್ತಾ ಹೋಗ್ತಾನೆ. ಇಡೀ ದೇಶ ತುಂಬೆಲ್ಲ ಸಂಚಾರ ಮಾಡ್ತಾನೆ. ಒಂದು ಕಡೆ ಎಲ್ಲ ಸಂತರು ತಿರುಗ್ತಾ ಇರಬೇಕಂತೆ, ನೀರು ಹರಿತಾ ಇರಬೇಕಂತ. ಮಹಾತ್ಮ ಒಬ್ಬ ಸನ್ಯಾಸಿ ತಿರುಗ್ತಾ ಇರಬೇಕು, ನೀರು ಹರಿತಾ ಇರಬೇಕು. ನೀರು ಹರಿದ್ರೆ ಚಂದ, ಸನ್ಯಾಸಿ ತಿರುಗಾಡಿದ್ರೆ ಚಂದ. ನಾವೆಲ್ಲ ಗುರುಗಳನ್ನು ಮಾಡ್ಕೊಳ್ಬೇಕಂತ ತಿಳ್ಕೊಳ್ರಿ. ನೀರು ಹೇಗೆ ಸೋಸಿ ಕುಡಿತೀವೋ ಹಾಗೆ ಸನ್ಯಾಸಿಗಳನ್ನು ಹುಡುಕಿ ಸೋಸಿ ಗುರುವನ್ನಾಗಿ ಮಾಡ್ಕೋಬೇಕಂತ ಅನುಭವದ ಮಾತುಗಳು ಹಿರಿಯರು ಹೇಳ್ತಕ್ಕಂಥದ್ದು. ಹೀಗೆ ಆ ಸನ್ಯಾಸಿ, ಆ ಸಂತ ಭಗವಂತನ ಗುಣಗಾನವನ್ನು, ಭಗವಂತನ ಸ್ಮರಣೆಯನ್ನು, ಭಗವಂತನ ಲೀಲೆಯನ್ನು ಹಾಡ್ತಾ ತಂಬೂರಿ ಇಟ್ಕೊಂಡು, ತಾಳಿಡ್ಕೊಂಡು ಹಿಂಗೆ ಸಂಚಾರ ಮಾಡ್ತಾ
ದೇಶ ತುಂಬೆಲ್ಲ ಸಂಚಾರ ಮಾಡ್ತಾ ಹೋಗ್ತಾನೆ. ಒಂದು ಕಡೆ ಹೋದ, ಒಂದು ಗುಡಿಗೆ ಹೋಗ್ತಾನೆ. ಗುಡಿ ಎದಕ್ಕದ ಅಂದರೆ ಸನ್ಯಾಸಿಗಳಿಗೆ ಅತಿಥಿ ಗೃಹ ಇದ್ದಂಗೆ. ಮಠಗಳು ಅಂತಂದ್ರೆ ಅತಿಥಿ ಗೃಹ, ಸನ್ಯಾಸಿಗಳಿಗೆ ಅತಿಥಿ ಗೃಹ ಇದ್ದಂಗೆ. ನಿಮಗೆಲ್ಲ ಬಂಧುಗಳು, ನೆಂಟರಿಷ್ಟರು, ಸಂಬಂಧಿಕರೆಲ್ಲ ಇರ್ತಾರೆ. ನಮ್ಗೆ ಯಾರು? ನಮ್ಮ ಗುಡಿನೇ ಕಾಯಂ. ಮತ್ತು ಗುಡಿನೇ ಕಾಯಂ ಅಂತೀರಿ, ಗುಡಿಯಾಗಿರ ಬಿಟ್ಟು ಅಲ್ಲಿ ಸಾಲಾಗಿದ್ದಿರಲ್ಲ ಅಂತೀರೇನು? ಹೀಗೆ ಆ ಸಂತ ಹೋಗ್ತಾನೆ, ಗುಣಗಾನವನ್ನು, ಭಗವಂತನ ಸ್ಮರಣೆ, ಭಗವಂತನ ಹಾಡುಗಳನ್ನು ಹಾಡ್ತಾ ಹೋಗ್ತಾನೆ. ಪುರೋಹಿತಿ ಶಾಹಿಗಳು, ಮೈಲಿಗೆ ಮುಡುಚಟ್ಟು ಅನ್ನುವಂಥವ್ರು ದೂರ ಯಾವಾಗ ಸ್ನಾನ ಮಾಡಿದೆವು, ಯಾವಾಗ ಬಟ್ಟೆ ತೊಳ್ಕೊಂಡಿದ್ದೆವು. ಸನ್ಯಾಸಿಗಳು ಹೀಗೆ ಇರಬೇಕಂತಿಲ್ಲ. ನಿಮ್ಗೆ ಗೊತ್ತಿದೆ, ಹವಾಯಿ ಗೊತ್ತಲ್ಲ, ಹವಾಯಿ ಮಲ್ಲಿನಾಥ ಯಾವಾಗ ಸ್ನಾನ ಮಾಡಿರ್ತಾನೋ ಗೊತ್ತಿಲ್ಲ. ಮಂದಿ ಆದರೆ ಗುಂಪು ಹಿಂದೆ ಓಡೋದೇ ಹೊರಟ. ಅದಕ್ಕೆ ನನ್ನ ಹೆಸರು ಹವಾ ಮಲ್ಲಿನಾಥ್ ಅಂತ ಹೆಸರು. ಹೀಗೆ ಆ ಸನ್ಯಾಸಿ ಯಾವಾಗ ಸ್ನಾನ ಮಾಡ್ತಾರೆ? ನೀರು ಸಿಕ್ಕಾಗೆ ಸ್ನಾನ, ಊಟ ಸಿಕ್ಕಾಗೆ ಪ್ರಸಾದ. ಹಾಗೆ ಬಟ್ಟೆ ತೊಳ್ಕೊಂಡಿದ್ದಿಲ್ಲ, ಹೊಲಸು ಮೈ. ಬ್ರಾಹ್ಮಣರು ದೂರ ಬಟ್ಟೆ ಹೊಲಸು ನಾರ್ತಾ ಇತ್ತು. ಏನು ಮಾಡಿ ಹೋಗಿ ದೂರ ಕೂತ್ಕೊ ಅಂತೇಳಿ, ಗುಡಿ ಮುಂದಿನ ಸರಿ ದೂರ ಹೋಗು ಅಂತೇಳಿ ನೀರು ತನಗೆ ನೀರು ಹಾಕ್ಕೊಂಡು ಸಿಂಪಡಿಸ್ತು. ಅವನಿಗೆ ದೂರ ಹೋಗ್ತಾನೆ. ದೂರ ಹೋಗಿ ಕುತ್ಕೊಂಡ. ಅದು ದೂರ ಎಲ್ಲಿ ಕುತ್ಕೊಂಡ್ರೆ ಗುಡಿ ಹಿಂಭಾಗದಲ್ಲಿ ಕುತ್ಕೊತಾನೆ. ಗುಡಿಯ ಮುಂಭಾಗದಲ್ಲಿ ಕಳಿಸಿರ್ತಾರಲ್ಲ, ಹೋಗುತ್ತೆ. ಅವ್ನು ಹಿಂದೆ ಹೋಗಿ ಕೊಡ್ತಾನೆ, ಹಿಂದೆ ಯಾರು ಬರಲ್ಲ ಅಂತೇಳಿ. ಭಗವಂತನ ಧ್ಯಾನ, ಭಗವಂತನ ಹಾಡುಗಳನ್ನು ಹಾಡ್ತಾ ಹೋದ್ರೆ ಭಗವಂತ ತಿರುಗಿ ದರ್ಶನ ಕೊಟ್ಟಿರುವಂಥದ್ದನ್ನು ನೋಡ್ತಾ ಬರ್ತೇವೆ. ಇದು ಕೀರ್ತನ ಭಕ್ತಿ. ಈ ಕೀರ್ತನ ಭಕ್ತಿ ಮಾಡಿದಂಥವನು ಕನಕದಾಸ. ಇಂಥ ಕನಕದಾಸ ಕೀರ್ತನ ಭಕ್ತಿಯ ಮಾಡೋರ ಮುಖಾಂತರ ದೇವರನ್ನು ಒಲಿಸಿಕೊಂಡಿದ್ದಾನೋ, ಆತ್ಮನಿವೇದನ ಮಾಡಿಕೊಂಡು ಭಗವಂತನ ಒಲಿಸಿಕೊಂಡವರಿದ್ದಾರೋ, ಗೆಳೆತನ, ಸ್ನೇಹ, ಸಾಕ್ಯ ಭಕ್ತಿಯನ್ನು ಮಾಡುವುದರಿಂದ, ದಾಸ್ಯ ಭಕ್ತಿ ಮಾಡುವುದರಿಂದ, ಇವೆಲ್ಲವುಗಳಕ್ಕಿಂತ ಏನಿದೆ ಅಂತಂದರೆ ನಿಷ್ಕಾಮ ಭಕ್ತಿ. ನಿಷ್ಕಾಮ ಭಕ್ತಿಯನ್ನು ಮಾಡೋದ್ರ ಮುಖಾಂತರ ನಾವು ದೇವರನ್ನು ಒಲಿಸ್ಕೊಳ್ಳುವಂಥದ್ದು ಈಗಿನ ಪರಿಸ್ಥಿತಿ. ನೋಡಿ, ಒಂದು ಕತೆ. ಒಬ್ಬ ರಾಜ ಹಿಂಗೆ ಕುದುರೆ ಮೇಲೆ ಅಥವಾ ರಥದ ಮೇಲೆ ಹೋಗ್ತಾ ಇದ್ದಾನೆ. ಕುದುರೆ ಮೇಲೆ ಅಥವಾ ರಥದ ಮೇಲೆ ಹೋಗ್ತಾ ಇದ್ದ. ಅಲ್ಲಿ ಒಬ್ಬ ಮಹಾತ್ಮ ಏನು ಮಾಡಿದ್ದ, ರೋಡಿನ ಮೇಲೆ ಕೂತ್ಕೊಂಡು ಕಾಲು ಚಾಚ್ಕೊಂಡು ಕೂತಿದ್ದ. ಇವ ರಾಜ ಅಂತಾನೆ, ಎಲ್ಲರೂ ಕೈ ಮುಗಿದು ನಿಂತಿದ್ದಾರೆ, ಇವನೇನು ಕಾಲು ಚಾಚ್ಕೊಂಡು ಕೂತಿದ್ದಾನಲ್ಲ ರೋಡ್ ಮೇಲೆ ಅಂತ ತಿಳ್ಕೊಂಡು, ನಾ ಯಾರು ಗೊತ್ತೇನು, ನಾ ಬರ್ತಾ ಇದ್ದೀನಿ, ಕಾಲು ಚಾಚ್ಕೊಂಡು ಕೂತಿಯಲ್ಲ ಅಂತ. ಅವಂತಾನೆ, ನೀ ಕೈ ಚಾಸ್ತಿ, ನಾ ಅಷ್ಟೇ ಕಾಲು ಚಾಚ್ತಾ ಇದ್ದೀನಿ ಅಷ್ಟೆ. ನೀನು ಕೈ ಚಾಸ್ತಿ, ನಾನು ಕಾಲು ಚಾಚಿನ ಅಷ್ಟೆ. ಯಾಕೆಂದರೆ ನಾವು ಕೈ ಚಾಚೋದನ್ನು ಯಾವಾಗ ಬಿಡ್ತೀವಿ ಅವಾಗ ಕಾಲು ಚಾಚಕ್ಕೆ ಸಾಧ್ಯ ಇದೆ. ಹಾಗೆ ಕೈ ಚಾಚುವುದನ್ನು ಎಲ್ಲಿವರೆಗೆ ನಾವು ಬಿಡುವುದಿಲ್ಲವೋ ಆವಾಗ ನಾವು ಭಗವಂತನ ದೃಷ್ಟಿಯಲ್ಲಿ ಅವನೇ ನಾವಾಗಿರ್ತೇವೆ, ನಾವೇ ಅವಾಗಿರ್ತೇವೆ. ಬಂದು ಅವನೇ ಸೇವೆ ಮಾಡ್ತಾನೆ, ಭಗವಂತನೇ ಸೇವೆ ಮಾಡ್ತಾನೆ. ಅಂಥ ಭಕ್ತಿಯನ್ನು ಮಾಡಬೇಕನ್ನೋಗೋಸ್ಕರ ಯಾಕೆ ಎಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವನಿಗೆ ಬೇಗ ಹುಟ್ಟಿಸಿದ್ರೆ ಬೇಗ ನೀವು ತೊಟ್ಲ ಹಾಕಬೇಕಾಗ್ತದೆ. ತೊಟ್ಲ ಕಾರ್ಯಕ್ರಮ ಸೋಮವಾರ ಇಡಬೇಕನ್ನೋ ವಿಚಾರಕ್ಕಾಗಿ ಎಲ್ಲ ಸ್ವಲ್ಪ ಬೇರೆ ಹೇಳಾಗತ್ತೀನಿ ರೀ. ಸೋಮವಾರ ಹಾಕ್ತೀವಿ ತೊಟ್ಲಾಗ ಬಸವಣ್ಣ ಏನೇ ಹಾಕ್ತೀವಿ ಅವಾಗಳು. ಯಾಕಂದ್ರೆ ಪಂಚಮಿ ಆದಮೇಲೆ ಬರ್ತಾರೆ, ಹೋಗೋರು ಹೋಗಿರ್ತಾರೆ ತವ್ರ ಮನೆಗೆ, ಮತ್ತು ಬರೋರು ಬಂದಿರ್ತಾರೆ ಮುಗಿಸ್ಕೊಂಡು. ಬಂದ ಮೇಲೆ ತೊಟ್ಲ ಕಾರ್ಯಕ್ರಮ ನಾಮಕರಣವನ್ನು ಮಾಡೋರು ಇದ್ದೀರಿ ಅಂತೇಳಿ ಅದನ್ನು
ಎಳೆಗತ್ತೀವಿ ಮುಂದಕ್ಕೆ. ಯಾಕಂದ್ರೆ ಮತ್ತು ಶ್ರಾವಣ ಮಾಸ ಆದ್ಮೇಲೆ ಮತ್ತೊಂದು ವಾರ ಮುಂದಕ್ಕೆ ಹೋಗೋದದ, ಅದಕ್ಕೂ ಎಳಿಬೇಕಾಗ್ತದೆ. ಅದಕ್ಕಿಲ್ಲ ನಾವು ನಿಷ್ಕಾಮ ಭಕ್ತಿಯನ್ನು ಮಾಡುವುದರಿಂದ ದೇವ ಒಲಿತಾನೆ. ನಾರದ ಮಹರ್ಷಿಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ. ಭಗವಂತನನ್ನು ತಂಬೂರಿಟ್ಕೊಂಡು ನಾರಾಯಣ 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 ಅಂದ್ಕೊಂಡು ಬರ್ತಾ ಇರ್ತಾನಲ್ಲ, ಅವನಿಗೆ ಒಂದು ಸಲ ಏನು ಅಹಂಕಾರದ ಮೊಳಕೆ ಮನಸ್ಸಲ್ಲಿ ಚಿಗುರು ಹೊಡಿತದ. ನನ್ನ ಹಾಗೆ ಭಕ್ತಿ ಮಾಡೋರು ಈ ಜಗತ್ತಲ್ಲಿ ಯಾರೂ ಇಲ್ಲ, ನನ್ನ ಹಾಗೆ ಭಕ್ತಿ ಮಾಡುವಂಥವ್ರು. ನಾನು ಯಾವಾಗಲೂ ಭಗವಂತನ ಸ್ಮರಣೆಯನ್ನು ಮಾಡ್ತೀನಿ. ಕೂತ್ರೆ, ನಿಂತರೆ, ಏಳುವಾಗ, ಕೂಡುವಾಗ, ಕೆಲಸ ಮಾಡುವಾಗ, ಓಡಾಡುವಾಗ ಎಲ್ಲ ಕಡೆ ನಾರಾಯಣ ನಾರಾಯಣ ನಾರಾಯಣ. ನೀವು ನೋಡಿರಿ ಅಭಂಗ ಪಂಡರಿನಾಥನ ಯಾವಾಗಲೂ ಸತತ ವಿಠಲ ವಿಠಲ ವಿಠಲ. ಸಂತ ತುಕಾರಾಮರು ನೋಡಿರ್ಬೋದು, ವಿಠಲ 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 ವಿಠಲ. ಅವ್ರು ಯಾವುದೋ ಈ ಥರದ ಅಹಂಕಾರದ ಮೊಳಕೆ ಯಾವಾಗಲೂ ಮನಸ್ಸಲ್ಲೇ ಬರಲಿಲ್ಲ. ನನ್ನ ಹಾಗೆ ಭಕ್ತಿ ಮಾಡುವಂಥವ್ರು, ನನ್ನ ಹಾಗೆ ಪೂಜೆ ಮಾಡುವಂಥವ್ರು, ನನ್ನ ಹಾಗೆ ಪ್ರವಚನ ಮಾಡುವಂಥವ್ರು ಅಂತಂದ್ರೆ ಅದ ಮೊಳಕೆ ಹೊಡಿತು ಅಂತಂದರೆ ಭಾಳ ಕಷ್ಟ. ಮೊಳಕೆ ಹೊಡಿಬಾರ್ದು, ಚಿಗುರು ಹೊಡಿಬಾರ್ದು, ಅದನ್ನಲ್ಲೇ ಚೂಟಬೇಕು. ಯಾವಾಗಲೂ ಅಹಂಕಾರದ ಮೊಳಕೆ ಬಂತು ಅದು ಚೂಟು ಒಗಿಬೇಕು. ನಾರದನಿಗೆ ಅಹಂಕಾರ ಬಂತು, ನಾನು ಯಾವಾಗಲೂ ದೇವರ ಸ್ಮರಣೆಯನ್ನು ಮಾಡುವಂಥವ್ನು, ನಾನು ಶ್ರೇಷ್ಠ ಅನ್ನುವಂಥ ಅವನಿಗೆ ಮನಸ್ಸಲ್ಲಿ ಬಂತು. ಭಗವಂತನಿಗೆ ಗೊತ್ತಾಗ್ತದೆ. ಯಾಕಂದ್ರೆ ತೆನವಿನಃ ತೃಢನಪಿನ ಚಲತಿ. ಭಗವಂತನಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಭಗವಂತನಿಗೆ ಗೊತ್ತಾಯಿತು, ಬಾಯಿ ನಾರದನಿಗೆ ಕರೀತಾನೆ. ನಾರದರ ಕರೆದಂತಾನೆ ತಂಬೂರಿಯಲ್ಲಿ ಇಡು ಅಂತಾನೆ. ತಂಬೂರಿಯಲ್ಲಿಡು. ಆಳಂದ ತಾಲೂಕಿನಲ್ಲಿ ನಮ್ಮ ಜನರಿದ್ದಾರೆ, ರೈತಾಪಿ ವರ್ಗಕ್ಕೆ ಸೇರಿದ ಜನರಿದ್ದಾರೆ. ಅಲ್ಲೊಬ್ಬ ಶಿವಭಕ್ತ ಇದ್ದಾನೆ. ಒಕ್ಕಲ್ತನ ಕಾಯಕವನ್ನು ಮಾಡ್ತಾನೆ. ಹೋಗು ಆ ಆಳಂದದಲ್ಲಿ ಹೋಗಿ ಒಂದು ಸುಲ್ತಾನಪುರ ಗಲ್ಲಿ ಅಂತ ಅಲ್ಲಿ ಹೋಗು. ಅಲ್ಲಿ ಹೋಗಿ ಬಾ, ಒಂದು ದಿವಸ ಇದ್ದು ಬಾ ಅಂತೇಳಿ ತಂಬೂರಿಯನ್ನು ಅಲ್ಲೇ ಇಟ್ಕೊಂಡ. ನಾರದ ಬರ್ತಾನೆ, ಭೂಲೋಕಕ್ಕೆ ಬಂದು ಆಳಂದದ ಸುಲ್ತಾನ್ಪುರ ಗಲ್ಲಿಗೆ ಬಂದು ನೋಡ್ತಾನೆ. ಒಬ್ಬ ರೈತ ಹೇಳಿದಲ್ಲ, ಇಂಥ ರೈತನ ಮನೆಗೆ ಹೋಗಂತೆ. ಬರ್ತಾನೆ, ನೋಡ್ತಾನೆ. ಮುಂಜಾನೆ ಹೇಳ್ತಾನೆ. ಏಳುವಾಗ ಒಂದು ಸಲ ಶಿವ ಅಂತಾನೆ. ಏಳುವಾಗ ಒಂದು ಸಲ ಶಿವ ಅಂತ ಹೇಳ್ತಾನೆ. ತನ್ನ ಕಾಯಕವನ್ನು ಮಾಡ್ತಾನೆ. ಹೊಲಕ್ಕೆ ಹೋಗ್ತಾನೆ. ಎತ್ತು ನೇಗಿಲು ಗೆಳೆ ಉದ್ದುದು ಬಿತ್ತುದೆಲ್ಲ ಮಾಡ್ತಾನೆ. ಮತ್ತೆ ಮಧ್ಯಾಹ್ನ ಕೆಲಸ ಪ್ರಸಾದ ಮಾಡ್ತಾನೆ. ಮತ್ತೆ ರಾತ್ರಿ ಬರ್ತಾನೆ. ಊಟ ಮಾಡಿ ಮತ್ತೆ ಮಲಗಬೇಕಾದ್ರೆ ಶಿವ ಅಂತೇಳಿ ಮಲಗ್ತಾನೆ. ಏಳಬೇಕಾದ್ರೆ ಒಂದು ಸಲ ಶಿವ ಅಂತಾನೆ, ಮಲಗಬೇಕಾದ್ರೆ ಒಂದು ಸಲ ಶಿವ ಅಂತಾನೆ. ಇದನ್ನು ನೋಡಿ ಪರಮಾತ್ಮ ಹತ್ತಿರ ಹೋಗಿ ಹೇಳ್ತಾನೆ, ನೀವು ಹೋಗಿ ಅಂತ ಹೇಳಿದ್ರಿ ನೋಡಿದೆ. ಅವನೇನು ಮಾಡ್ತಾನೆ, ಮುಂಜಾನೆ ಹೇಳ್ತಾನೆ ಶಿವ ಅಂತಾನೆ, ತನ್ನ ಕಾಯಕವನ್ನು ಮಾಡ್ತಾನೆ, ಹೊಲಕ್ಕೆ ಹೋಗ್ತಾನೆ, ದನಗಳೆಲ್ಲ ಮೇಯಿಸ್ತಾನೆ. ಮತ್ತೆ ರಾತ್ರಿ ಬರ್ತಾನೆ, ಊಟ ಗೀಟ ಮಾಡಿ ಮತ್ತೆ ಶಿವ ಅಂತೇಳಿ ಮಲಗ್ತಾನೆ. ತಡಿ ಅಂತ. ಆಗ ಅವನೇನು ಮಾಡ್ತಾನೆ, ಒಂದು ಪ್ಲೇಟ್ನಲ್ಲಿ ಅದ್ರ ತುಂಬ ಏನು ಮಾಡ್ತಾನೆ, ನೀರು ಹಾಕ್ತಾನೆ. ನೀರು ಹಾಕಿ ಏನು ಮಾಡ್ತಾನೆ, ನಾನು ವೈಕುಂಠ ಲೋಕದಲ್ಲ, ಒಂದು ಸುತ್ತ ಹಾಕ್ಕೊಂಡು ಬಾ. ವೈಕುಂಠ ಲೋಕ ಈ ತಾಟ್ನಲ್ಲಿ, ಪ್ಲೇಟ್ನಲ್ಲಿ ಇರ್ತಕ್ಕಂಥ ನೀರನ್ನು ಒಂದು ಹನಿ ಕೆಳಗೆ ಚೆಲ್ಲಬಾರ್ದು. ಹಾಗೆ ನೀನು ಒಂದು ಪ್ಲೇಟ್ನಲ್ಲಿ ನೀರನ್ನು ಹಾಕ್ಕೊಂಡು ಒಂದು ಸುತ್ತ ಹಾಕ್ಕೊಂಡು ಬಾ ಅಂತೇಳಿ ಕಳಿಸ್ತಾನೆ. ಆಗ ನಾರದ ಏನು ಮಾಡ್ತಾನೆ, ತಾಟಾಗ ನೀರನ್ನು ಇಟ್ಕೊಂಡು ಏನೋ ಒಂದು ವೈಕುಂಠ ಲೋಕವನ್ನು ಸುತ್ತ ಹಾಕಿ ಬರ್ತಾನೆ. ಸುತ್ತ ಹಾಕಿ ಬಂದು ತಂದಿಡ್ತಾನೆ. ಆಗ ಪರಮಾತ್ಮ ನಾರದನಿಗೆ ಹೇಳ್ತಾನೆ, ನೋಡು, ಈ ಪ್ಲೇಟ್ನಲ್ಲಿರ್ತಕ್ಕಂಥ ನೀರು ಒಂದು ಚೆಲ್ಲಿಲ್ಲ. ಆ ಪ್ಲೇಟನ್ನು ನೀನು ತಗೊಂಡು ಬಂದು, ಆ ಪ್ಲೇಟನ್ನು ತಗೊಂಡು ತಿರುಗಾಡುವಾಗ ಒಂದು ನೆನಪಾದರೂ, ಒಂದು ಸ್ವಲ್ಪ ಆದರೂ, ಒಂದು ಕ್ಷಣವಾದರೂ ನನ್ನ ನೆನಪು ಬಂತ ನಿನಗೆ. ಹಾಗಂತಾನೆ, ಎಲ್ಲಿದೆ ಪರಮಾತ್ಮ, ಏನಾದರೂ ನೀರು ಕೆಳಗೆ ಬೀಳ್ತಾವಂತೇಳಿ ನನಗೆ ನಿನ್ನ ನೆನಪೇ ಬರಲಿಲ್ಲ ಹಾಗಂತ.
ನಾರದ ಮಹರ್ಷಿಗಳೇ, ನೀವು ನಿಮ್ಮಲ್ಲಿ ಏನಾಗಿತ್ತು ಅಂದರೆ ನನ್ನಷ್ಟು ನನಗಿಂತ ಶ್ರೇಷ್ಠವಾದಂಥ ಭಕ್ತ ಯಾರೂ ಇಲ್ಲ ಅಂತ ಹೇಳಿದ್ರಲ್ಲ. ಒಂದು ಪ್ಲೇಟನ್ನು ನೀರನ್ನು ಹೊತ್ಕೊಂಡು ತಿರುಗಾಡೋಕ್ಕಾಗಲಿಲ್ಲ. ಸಂಸಾರ ಹೊತ್ತುಕೊಂಡಿರ್ತಕ್ಕಂಥ ಸಂಸಾರ ಭಾರವನ್ನು, ಹೆಂಡತಿ ಮಕ್ಕಳು ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಭಕ್ತ ರೈತ ಅದನ್ನಲ್ಲ. ಮುಂಜಾನೆ ಒಂದು ಸಲ ಶಿವ ಅಂತಾನೆ, ರಾತ್ರಿ ಒಂದು ಸಲ ಶಿವ ಅಂತಾನೆ. ನಿನಕ್ಕಿಂತ ಶ್ರೇಷ್ಠ ಯಾರಿದ್ರೆ ಅಂದರೆ ಆ ರೈತ ಭಕ್ತ ಇದ್ದಾನೆ, ಹೋಗು, ನಿನ್ನಲ್ಲಿ ಭಕ್ತಿ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಇವತ್ತು ಕೇವಲ ಶ್ರದ್ಧೆ, ಭಕ್ತಿ, ನಂಬಿಕೆ, ವಿಶ್ವಾಸದಿಂದ ಒಂದು ಸಲ ಶಿವ ಎಂದರೆ ಸಾಕು ಅಂತ, ಒಂದು ಸಲ ಶಿವ ಎಂದರೆ ಸಾಕು ಅಂತ ಶ್ರವಣ ಮಾಸದ ಪ್ರಯುಕ್ತವಾಗಿ ಶಿವನ ಸ್ಮರಣೆಯನ್ನು ಮಾಡುವಂಥದ್ದು ಉದ್ದೇಶ ಇಟ್ಕೊಂಡು ಈ ತಿಂಗಳು ನಾವೆಲ್ಲ ಶಿವನ ಧ್ಯಾನ, ಶಿವನ ಚಿಂತನೆ, ಶಿವನ ಲೀಲೆಯನ್ನು ನಾವು ಕೇಳೋಣ ಒಂದು ಹಾಡಿನ ನಂತರ. ಭೋಗಭಾಗ್ಯವ ಜಗದೊಳಗೆ ಬಲಿಯೊಳಗೆ ಬಲದಿ ಬಾಡದ ಇಳಿಯೊಳಗೆ. ಅದ್ಭುತವಾಗಿರುವಂಥ ಹಾಡನ್ನು ಕೇಳಿದ್ವಿ. ಯಾರ ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ, ಭಗವಂತನ ಹತ್ತಿರ ಇರ್ತಾರೋ ಅವರಿಗೆ ಯಾವ ನೋವು ನಲಿಗಳು ಇಲ್ಲ. ಅನ್ನದಾನ್ಯವ ಮರೆಯದಿರು, ನಾನು ನನ್ನದು ಎನ್ನಿದ್ದೆವು. ಎಷ್ಟೊಂದು ಸುಂದರವಾದಂಥ ಆ ಹಾಡನ್ನು ರಚನೆ ಮಾಡಿದ್ದಾರೆ. ಹಾಡ್ತೇವೆ ಶ್ರೀಯುತ ಸದ್ಭಕ್ತರಾಗಿರುವಂಥ ಬಾಬುರಾವ್ ಪುಲಾರಿಯವರು ಭಕ್ತಿ ಕಾಣಿಕೆಯನ್ನು ನಮಗೆ ಮತ್ತು ಕಲಾವಿದರಿಗೆ ತಲಾ 25 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಆ ಮಹಾನೀಯರಿಗೆ ಮಹಾದೇವ ಲಿಂಗೇಶ್ವರನು, ಯಡಿಯೂರು ಸಿದ್ಧಲಿಂಗೇಶ್ವರನು ಆಯುಷ್ಯ ಆರೋಗ್ಯವನ್ನು ಗಮನಿಸಿ ಅಂತ ಕಾಣಿಕೆಯನ್ನು ಸ್ವೀಕರಿಸ್ತಾರೆ. ಶಿವ ಶಿವ ಎಂದರೆ ಭಯವಿಲ್ಲ, ಅದನ್ನು ಹೇಳ್ತಾರೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಗೆ ಅಗುಳು ನಾಲಿಗೆ. ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನ್ನು ನುಡಿಯದ ಮುಂದೆ ಹಾಳು ದೇಗುಲಂತೆ. ಈ ದೇಗುಲವನ್ನು, ದೇಗುಲದ ಶರೀರ, ಈ ಶರೀರ ಪರಮಾತ್ಮ ಕೊಟ್ಟಿರುವಂಥ ಅದ್ಭುತವಾಗಿರುವಂಥ ದೇಗುಲ. ಇಲ್ಲಿ ಪರಮಾತ್ಮನ ಸ್ಥಾಪನೆ ಮಾಡಿಕೊಂಡು ಸತತವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಕಣ್ಣಲ್ಲಿ ಭಗವಂತನ ಮೂರ್ತಿಯನ್ನು ತುಂಬಿಕೊಂಡಿರಬೇಕು, ನಾಲಿಗೆಯಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಬೇಕು, ಕಿವಿಯಲ್ಲಿ ಭಗವಂತನ ಸ್ಮರಣೆಯನ್ನು ಕೇಳ್ತಾ ಇರಬೇಕು, ಕೈಯಿಂದ ಭಗವಂತನ ಪೂಜೆ ಮಾಡ್ತಾ ಇರಬೇಕು. ಆಗ ಮಾತ್ರ ಈ ಶರೀರಕ್ಕೆ ಸಾರ್ಥಕ ಆಗ್ತದೆ. ಇಂಥ ಅದ್ಭುತವಾಗಿರುವಂಥ ಶರೀರವನ್ನು ಕೊಟ್ಟಿದ್ದಾನೆ ಭಗವಂತ. ಈ ಶರೀರದಿಂದ ಏನು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಪುರಾಣ ಪ್ರವಚನಗಳನ್ನು ಮುಖಾಂತರ ನಾವು ಅರಿಯಬಹುದು, ತಿಳಿಯಬಹುದು. ಇಲ್ಲಿ ಸಿದ್ಧಲಿಂಗೇಶ್ವರನ ಅವತಾರ ಆಗಬೇಕಾಗಿದ್ದಕ್ಕಂದರೆ ಅವತಾರಕ್ಕೆ ಏನೆಲ್ಲ ಕಾರಣಗಳನ್ನು ನಾವು ನಿನ್ನೆ ನೋಡಿದ್ದೇವೆ. ಈ ಜಗತ್ತಿನಲ್ಲಿ ಮಹಾತ್ಮರ ಬರಬೇಕಾಗಿತ್ತು ಅಂದರೆ ಏನು ಕಾರಣ? ಇಲ್ಲಿ ಅನೇಕ ದುಷ್ಟ ಗುಣಗಳು, ದುಷ್ಟ ಶಕ್ತಿಗಳು ತಾಂಡವ ಆಡ್ತಾ ಇದ್ದಾವೆ. ಅಧರ್ಮ ತಲೆ ಎತ್ತಿ ನಿಂತಿದೆ, ಧರ್ಮ ನಾಶವಾಗಿದೆ. ಧರ್ಮದ ಜಾಗೃತಿಗೋಸ್ಕರ, ಧರ್ಮವನ್ನು ಮತ್ತೆ ಪುನರುಜ್ಜೀವನಗೊಳಿಸುವಗೋಸ್ಕರ, ಧರ್ಮದ ಸ್ಥಾಪನೆ, ಧರ್ಮವು ರಕ್ಷತೆ ರಕ್ಷತೆ ಅಂತ ಹೇಳಿದಾರಲ್ಲ, ಧರ್ಮದ ರಕ್ಷಣೆಗಾಗಿ ಈ ಜಗತ್ತಿಗೆ ಬಂದಿದ್ದಾರೆ ಅನ್ನೋಗೋಸ್ಕರ ನಿನ್ನೊಂದು ದೃಷ್ಟಾಂತವನ್ನು ನೋಡ್ತೇವೆ. ಜಯ ವಿಜಯರ ಕಥೆಯನ್ನು. ದ್ವಾರಪಾಲಕರಾಗಿದ್ದರು, ಅವರಿಗೆ ಶಾಪ ಕೊಟ್ಟು ಋಷಿಗಳು 7 ಜನ್ಮ ಪಡಿತೀಯೋ 3 ಜನ್ಮ ಪಡಿತೀಯೋ ಅಂತ ಕೇಳಿದ ನಾರದ ವಿಷ್ಣು ಮಹರ್ಷಿ, ವಿಷ್ಣು ದೇವ 3 ಸಾಕು ಅಂತ. ಅವರು ರಾಕ್ಷಸರಾಗಿ ಹುಟ್ಟಿರ್ತಾರೆ. ಈ ಜಗತ್ತಿನಲ್ಲಿ ರಾಕ್ಷಸರಾಗಿ ಹುಟ್ಟಿದಿ ಆ ವಿಷ್ಣುವಿನಿಂದ ಕೊಲೆಗೆ, ಸಂಹಾರಕ್ಕೆ ಒಳಪಟ್ಟು ಮತ್ತೆ ಅವರ ದ್ವಾರಪಾಲಕನಾಗಿ ಸೇವೆಯನ್ನು ಮಾಡ್ತಾರೆ.
ಹೀಗಿರುವಾಗ ಮಹಾತ್ಮ ಬಸವಣ್ಣನಾಗಲಿ, ಸಿದ್ದರಾಮ ಆಗಲಿ, ಅಲ್ಲಮ ಪ್ರಭು ಆಗಲಿ, ಅಜಗಣ್ಣ ಮುಕ್ತಾಯಕ್ಕ, ಎಷ್ಟು ಜನ, ಮರುಳು ಶಂಕರ ದೇವರು, ಗಜೇಶ ಮಸಣಯ್ಯ, ನೀಲೂರು ನಿಂಬೆಕ್ಕ, ಶರಣಬಸವೇಶ, ಇವರೆಲ್ಲ ಏನು ಮಾಡಿದರೆ ಧರ್ಮವನ್ನು ಪ್ರಸಾರ ಮಾಡುವಾಗೋಸ್ಕರ. ನಮ್ಮ ಹಂಗೆ ಉಂಡು ತಿಂದು ಮಕ್ಕಳು ಹಳೆದು ಆರಾಮ ಮಲ್ಕೊಳಕ್ಕೆ ಬಂದಿಲ್ಲ ಅವರು. ಸಂಸಾರಿಗಳಾಗಿದ್ದು ಸಂಸಾರ ಇಲ್ಲದಂತೆ ಈ ಲೋಕದಲ್ಲಿ ಇದ್ದು ಎಲ್ಲರನ್ನ ಉದ್ಧಾರ ಮಾಡಿ ತಾವು ಉದ್ಧಾರ ಆಗಿದ್ದಾರೆ. ಹೇಗೆ ಈ ಹೂವಾದಲ್ಲ, ಹೂವಿನ ಮಾಲೆ, ಆ ಮಾಲೆಯ ರೀತಿಯಾಗಿ ನಮ್ಮನ್ನು ಅವರು ಸ್ವರ್ಗದತ್ತ, ಮೋಕ್ಷದತ್ತ, ಮುಕ್ತಿಯತ್ತ, ಕಲ್ಯಾಣದತ್ತ ಕರ್ಕೊಂಡು ಹೋಗಿದ್ದಾರೆ. ಹೀಗಿಲ್ಲಿ ಯಡಿಯೂರು ಸಿದ್ಧಲಿಂಗ ಅವತಾರ ಆಗಬೇಕಾಗಿತ್ತಂದ್ರೆ ಆ ಪರಮಾತ್ಮ ಹೇಳ್ತಾನೆ, ತನ್ನಲ್ಲಿರ್ತಕ್ಕಂಥ ನಿರಂಜನ ಲಿಂಗವನ್ನು, ತನ್ನ ಆತ್ಮಲಿಂಗವನ್ನು, ತನ್ನ ಜ್ಯೋತಿಯನ್ನು ನೀನು ಹೇಳ್ತಾನೆ ಈ ಜಗತ್ತಿನಲ್ಲಿ ಅವತರಿಸು. ಹಾಗಂತಾನೆ ನಾನು ಭಗವಂತ ಎಲ್ಲವನ್ನ ಅನುಭವಿಸಿ ಹಿಂದೆ ಬಸವಣ್ಣನಾಗಿದ್ದೆ, ಅಲ್ಲಮ ಪ್ರಭುನಾಗಿದ್ದೆ. ಈಗ ನೀನು ಇಲ್ಲಿ ಮತ್ತೆ ಹುಟ್ಟು ಮತ್ತೆ ಈ ಜಗತ್ತಿನಲ್ಲಿ ಹೋಗುವಂತ ಇದ್ದೀಯಲ್ಲ, ನನಗೆ ಆಗೋದಿಲ್ಲ ಅಂತಾನೆ. ಇಲ್ಲ, ಹೋಗು, ನನ್ನ ಅಪ್ಪಣೆ ಇದು, ನನ್ನ ಆಜ್ಞೆ. ನೀನು ಹೋಗಿ ಅಲ್ಲಿ ಏನು ಮಾಡು, ಸನ್ಯಾಸಿಯಾಗಿದ್ದು ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳನ್ನು ಬೋಧನೆಯನ್ನು ಮಾಡು. ಅಷ್ಟಾವರಣಗಳನ್ನು ಬೋಧನೆ ಮಾಡು, ಶಟಸ್ಥಲವನ್ನು ಬೋಧನೆ ಮಾಡು, ಪಂಚಾಚಾರಗಳನ್ನು ಆಚರಣೆಯ ತಗೊಂಡು ಬಾ. ಎಲ್ಲವನ್ನು 101 ವಿರಕ್ತರನ್ನು ಸ್ಥಾಪನೆ ಮಾಡಿ, ವಿರಕ್ತರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡು ಈ ಜಗತ್ತಿನ ತುಂಬೆಲ್ಲ ಧರ್ಮ ಪ್ರಚಾರ ಮಾಡು. 19ನೇ ಪೀಠಾಧಿಪತಿಗಳು ಇವರು, ಶೂನ್ಯ ಪೀಠದ ಒಡೆಯರು. ಅಲ್ಲಮ ಪ್ರಭು, ಚನ್ನಬಸವಣ್ಣ, ಸಿದ್ದರಾಮ ಇವರೆಲ್ಲ ಶೂನ್ಯ ಪೀಠದ ಒಡೆಯರು. ನಂತರದಲ್ಲಿ ಬರತಕ್ಕಂಥದ್ದು. ಕೊನೆಗೆ ಯಡಿಯೂರು ಸಿದ್ಧಲಿಂಗೇಶ್ವರನಲ್ಲಿ ಮುಕ್ತಾಯ ಆಗುತ್ತದೆ. ಹೀಗೆ ಶೂನ್ಯ ಪೀಠದ ಒಡೆಯನಾಗಿ ನೀನು ಕೆಲಸವನ್ನು ಮಾಡುವಂತ ಹೇಳಿದಾಗ ಆಯಿತು ಅಪ್ಪಣೆ ಅಂತ ನಮಸ್ಕಾರ ಮಾಡಿ ಹೊರಡ್ತಾನೆ, ಈ ಲೋಕಕ್ಕೆ ಬರ್ತಾನೆ. ಲೋಕಕ್ಕೆ ಬರುವಕ್ಕಿಂತ ಪೂರ್ವದಲ್ಲಿ ಕೆಲವು ಪುರಾಣಗಳಲ್ಲಿ ಇವನು ಮಗುವಾಗಿಯೇ ನೇರವಾಗಿ ಬಂದಿದ್ದಾನೆ ಅಂತ ಕೆಲವು ಪುರಾಣಗಳಲ್ಲಿ ತಂದೆ ತಾಯಿಗಳ ಹೆಸರನ್ನು ಹೇಳ್ತಾರೆ. ನಾನು ಹೇಳಿದೆ, ಋಷಿ ಮೂಲ, ನದಿ ಮೂಲ ನಾವು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತೇಳಿ. ಮಹಾತ್ಮರ ನನಗೆ ಗೊತ್ತು, ನನ್ನ ತಂದೆ ಗೊತ್ತು, ನನ್ನ ತಾತ ಅಷ್ಟೇ ಗೊತ್ತು. ತಾತ ರಾಜ 2 ತಲೆ 3 ತಲೆ ಗೊತ್ತು. ಸಾವಿರಾರು ವರ್ಷದ ಇತಿಹಾಸವನ್ನು ಹೀಗೆ ಇತ್ತು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಯಾರೋ ಒಬ್ಬರು ಪುಣ್ಯಾತ್ಮರು ಚರಿತ್ರೆ ರೂಪದಲ್ಲಿ ಬರೆದು ನಮಗೆ ಭಕ್ತಿಯ ಮಾರ್ಗವನ್ನು ತೋರಿಸೋಗೋಸ್ಕರ ಪುರಾಣ ಪುಣ್ಯ ಕಥೆಗಳನ್ನು ಬರಿತಾ ಹೋಗಿದ್ದಾರೆ. ಈ ಪುರಾಣದಲ್ಲಿ ನೇರವಾಗಿ ಏನು ಮಾಡ್ತಾರೆ, 7-8 ವರ್ಷದ ಮಗವಾಗಿ ಅಲ್ಲಿ ಸಿಗ್ತಾನೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತಾರೆ. ಬೇರೆ ಪುರಾಣದಲ್ಲಿ ಅವರ ತಂದೆ ತಾಯಿಗಳ ಹೆಸರನ್ನು ಹೇಳ್ತಾರೆ. ಆ ತಂದೆ ತಾಯಿಗಳ ಹೆಸರು ನಾನು ಹೇಳ್ತೀನಿ ನಿಮಗೆ. ಇಲ್ಲಿ ಏನಾಗಿರುತ್ತಂದರೆ, ಇದಕ್ಕಿಂತ ಪೂರ್ವದಲ್ಲಿ ಪೀಠಿಕಾಧ್ಯಾಯ ರೂಪದಲ್ಲಿ, ಅಂದರೆ ಈ ಚರಿತ್ರೆಯ ಪೂರ್ವದ ಪೀಠಿಕಂದಂಗೆ ಚಾಮರಾಜನಗರ ಜಿಲ್ಲೆ, ಅದು ಮೊದಲು ಮೈಸೂರು ಜಿಲ್ಲೆ ಇತ್ತು, ಈಗ ಚಾಮರಾಜನಗರ ಜಿಲ್ಲೆ. ಹರದನಹಳ್ಳಿ ಅಂತ ಊರು, ಹರದನಹಳ್ಳಿ. ಆ ಹರದನಹಳ್ಳಿಯಲ್ಲಿ ಒಂದು ದೇವಸ್ಥಾನ, ಒಂದು ಮಠ ಈಗಿದೆ. ಆಗೋಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು ಅಂದರೆ, ಅದು ಆ ಹರದನಹಳ್ಳಿಯ ಮುಖಾಂತರ ವ್ಯಾಪಾರಿಗಳು, ಈ ತುಮಕೂರು ಸುತ್ತಮುತ್ತಿರ್ತಕ್ಕಂಥ ಅಡಿಕೆ ವ್ಯಾಪಾರಿಗಳು, ಆ ಭಾಗ ಅಡಿಕೆ ವ್ಯಾಪಾರ ಜಾಸ್ತಿ, ಅಡಿಕೆ ತೆಂಗು. ಆ ಅಡಿಕೆಯನ್ನು ತೆಗೆದುಕೊಂಡು ಏನು ಮಾಡ್ತಾಯಿದ್ರು ಅಂದರೆ, ಈ ಮಥುರಾ ಪಟ್ಟಣಕ್ಕೆ, ತಮಿಳುನಾಡಿಗೆ ಹೋಗ್ತಾ ಇದ್ದಾರೆ. ಮದ್ರಾಸಿಗೆ ಹೋಗ್ತಾ ಇದ್ದಾರೆ. ಮದ್ರಾಸಕ್ಕೆ ಗಾಡಿಯಲ್ಲಿ ಅಡಿಕೆ ಎಲ್ಲ ತುಂಬಿಕೊಂಡು, ಅಡಿಕೆ ಚೀಲಗಳಲ್ಲಿ ತುಂಬಿಕೊಂಡು ಏನು ಮಾಡ್ತಾಯಿದ್ದಾರೆ, ಮಾರಾಟಕ್ಕಂತೂ ವ್ಯಾಪಾರಗೋಸ್ಕರ ಹರದನಹಳ್ಳಿಯ ಮುಖಾಂತರ
ಚಾಮರಾಜನಗರ ಆದಮೇಲೆ ತಮಿಳುನಾಡಿನಲ್ಲಿ. ತಮಿಳುನಾಡಿಗೆ ಹೋಗಿ ಅಲ್ಲಿ ವ್ಯಾಪಾರ ಮದುರೆಯಲ್ಲಿ ವ್ಯಾಪಾರ ಮಾಡಿಕೊಂಡು ಬರಬೇಕು ಅಂತ ಹೋಗ್ತಾರೆ. ಹೋಗುವ ಸಂದರ್ಭದಲ್ಲಿ ಹರದನಹಳ್ಳಿಯ ಗ್ರಾಮದಲ್ಲಿ ಅವ್ರಿಗೆ ಹಸಿವೆ ಆಗ್ತದೆ. ಬಸವಣ್ಣ ಹೇಳತ್ತಲ್ಲ, ಮಳೆ ಶಬ್ದಕ್ಕಿಂತ ನನ್ನ ಶಬ್ದ ಜಾಸ್ತಿ ಇದಲ್ಲ. ಹರದನಹಳ್ಳಿಯ ಗ್ರಾಮಕ್ಕೆ ಬಂದಾಗ ಅವ್ರಿಗೆ ಹಸಿವೆ ಆಗ್ತದೆ, ವಿಶ್ರಾಂತಿ ಮಾಡಬೇಕು. ಒಂದಿಷ್ಟು ಏನು ಮಾಡಬೇಕಂದ್ರೆ ಊಟ ಪ್ರಸಾದ ಮಾಡಬೇಕು ಅಂತ ವಿಚಾರ ಮಾಡಿ ಎಲ್ಲರೂ ಕೂಡ್ತಾರೆ. ಅಲ್ಲಿ 3 ಕಲ್ಲು. ಎಷ್ಟು ಕಲ್ಲು? 3 ಕಲ್ಲು. ಒಂದು ಕಲ್ಲು ಆಲ್ರೆಡಿ ಅಲ್ಲಿತ್ತು, ಇನ್ನೂ 2 ಕಲ್ಲನ್ನು ತೆಗೆದುಕೊಂಡು ಸೈಡಿಗೆ ಇಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಡುಗೆ ಮಾಡಿದ್ರು. ಹೆಂಗೆ ಅಡುಗೆ ಮಾಡ್ತಾರಂದ್ರೆ ಒಣ ಕಟ್ಟಿಗೆ ಅದಾವೆ, ಅಕ್ಕಿ ಎಲ್ಲ ಹಾಕಿದ್ದಾರೆ, ನೀರು ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಒಣಗಿದ ಕಟ್ಟಿಗೆ ಅದಾವ, ಬೆಂಕಿ ಹಚ್ತಾರೆ, ಬೆಂಕಿನ ಹತ್ತಾ ಇಲ್ಲ. ಬೆಂಕಿ ಹಚ್ತಾರೆ, ಒಣಗಿದ ಕಟ್ಟಿಗೆಗಳಿದ್ದಾವೆ. ಒಣಗಿದ ಕಟ್ಟಿಗೆಗಳನ್ನು ತಂದಿದ್ದಾರೆ. 3 ಕಲ್ಲನ್ನು ಇಟ್ಟಿದ್ದಾರೆ. ಒಂದು ಕಲ್ಲು ಮೊದಲೇ ಇತ್ತು, ಇನ್ನೊಂದು 2 ಕಲ್ಲಿಟ್ಟು ಪಾತ್ರೆ ಇಟ್ಟಿದ್ದಾರೆ. ಆ ಪಾತ್ರೆಯಲ್ಲಿ ಅಕ್ಕಿ ನೀರನ್ನು ಹಾಕಿ ಉರಿ ಹಚ್ತಾರೆ, ಉರಿನೇ ಹತ್ತೋದಿಲ್ಲ. ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಒಣಗಿದ ಕಟ್ಟಿಗೆ ಇದ್ದಾವೆ, ಉರಿಯಾಕೆ ಹತ್ತಾ ಇಲ್ಲ, ಬೆಂಕಿ ಹತ್ತಬೇಕಾಗಿತ್ತು, ಹತ್ತಾ ಇಲ್ಲ. ಏನಿರಬಹುದು ಅಂತ ವಿಚಾರ ಮಾಡ್ತಾನೆ. ಅದ್ರಾಗ ಒಬ್ಬ ಹಿರಿಯ ವ್ಯಕ್ತಿ ಮಾಡ್ತಾನೆ, ನೋಡು ಏನೈತೆ ಅಂತ ನೋಡಿದಾಗ ಅಲ್ಲಿ ಏನು ಮೊದಲೊಂದು ಲಿಂಗ ಇತ್ತಲ್ಲ, ಕಲ್ಲಿತ್ತಲ್ಲ, ಅದು ಲಿಂಗವಾಗಿತ್ತು. ಅದರ ಮುಖಾಂತರ ತಲೆಯಿಂದ ಅಮೃತ ಸುರಿದು ಬರ್ತಾಯಿತ್ತು ಅಂತ, ಅಮೃತ ಸುರಿದು ಬರ್ತಾಯಿತ್ತು. ಅದು ಜಲಧಾರಿಯನ್ನು ಇವು ಕಟ್ಟಿಗೆಗಳನ್ನು ಹತ್ತಾ ಇಲ್ಲ. ಅಮೃತ ಇದ್ದಲ್ಲಿ ಅದನ್ನು ಹತ್ತುವುದಿಲ್ಲ. ಅಮೃತ ಅಂತಂದರೆ ಮರಣವನ್ನು ಗೆಲ್ಲುವಂಥದ್ದು ಅಮೃತ. ಹಾಗೆ ಅಮೃತಧಾರಿಯನ್ನು ತಲೆಯಿಂದ ಕಲ್ಲಿನಿಂದ ಬರ್ತಾ ಇತ್ತಲ್ಲ, ಏನಿರಬಹುದು ಅಂತ ಒಬ್ಬ ಹಿರಿಯ ವ್ಯಕ್ತಿಯನ್ನು ತೆಗೆದು ನೋಡ್ತಾರೆ. ಮಣ್ಣೆಲ್ಲ ತೆಗೆದು ನೋಡಿದಾಗ ಅದು ಪುರಾತನವಾಗಿರ್ತಕ್ಕಂಥ ಲಿಂಗವಾಗಿರುತ್ತು. ಅದನ್ನು ಅಮೃತೇಶ್ವರ, ಆ ತಲೆಯಿಂದ ಅಮೃತ ಸುರಿತಾ ಇರೋದ್ರಿಂದ ಅಮೃತೇಶ್ವರ ಅಂತ ಕರೆದರು. ಆಗೇನು ಮಾಡ್ತಾರೆ, ಆ ಪರಮಾತ್ಮನಿಗೆ, ಇದೆಂತ ನಾವು ತಪ್ಪು ಮಾಡಿದೇವಲ್ಲ, ನಿನ್ನ ತಲೆ ಮೇಲೆ ಪಾತ್ರೆ ಇಟ್ಟು ಪ್ರಸಾದವನ್ನು ಊಟವನ್ನು ಮಾಡ್ಕೊಳ್ತಾ ಇದ್ದೇವೆ, ನಮಗೆ ಕ್ಷಮೆ ಇರಲಿಯಪ್ಪ, ಯಾವ ಲಿಂಗ ಅಂತ ಗೊತ್ತಿಲ್ಲ, ನಿನ್ನ ತಲೆಯಿಂದ ಅಮೃತ ಬರ್ತಾ ಇದೆ, ಅದಕ್ಕೋಸ್ಕರ ನಿನಗೆ ಅಮೃತೇಶ್ವರ, ಅಮೃತ ಲಿಂಗ ಅಂತ ಕರಿತೇವೆ ಅಂತ ಅಮೃತೇಶ್ವರ ಅಂತ ಕರೆದ್ರು. ಅದಕ್ಕೆ ಕ್ಷಮೆಯನ್ನು ಕೇಳಿ ಮಕ್ಕಳ ಅನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗಂತಾರೆ, ಅನ್ನ ಮಾಡ್ತಾರೆ, ಪ್ರಸಾದ ಮಾಡ್ತಾರೆ, ಊಟ ಮಾಡ್ಕೊಂಡು ಹೋಗುವಾಗ, ಯಪ್ಪ ನಮ್ಮ ವ್ಯಾಪಾರ ಚೆನ್ನಾಗಾಗಲಿ, ನಮ್ಮ ವ್ಯಾಪಾರ ಚೆನ್ನಾಗಾಯಿತು ಅಂತಂದ್ರೆ ನಾವು ಏನು ಮಾಡ್ತೀವಿ, ವ್ಯಾಪಾರಿಗಳೆಲ್ಲ ಸೇರಿ ನಿನಗೆ ಒಂದು ಭವ್ಯವಾದಂಥ ಮಂದಿರ ಕಟ್ತೀವಿ, ಅಮೃತೇಶ್ವರ ಅಂತ ಕರಿತೀವಿ ಅಂತ ಹೇಳ್ತಾರೆ. ಅದು ಹರದನಹಳ್ಳಿಯ ಪೂರ್ವದಲ್ಲಿ ಅದು ವಾಣಿಜ್ಯಪುರ ಅಂತಿತ್ತು. ವಾಣಿಜ್ಯಪುರ ಹೋಗಿ ಈಗ ಹರದನಹಳ್ಳಿ ಅಂತ ಆಗಿದೆ. ಅಂಥ ಹರದನಹಳ್ಳಿಯ ಗ್ರಾಮದಲ್ಲಿ ಗೋಸಲ ಚೆನ್ನಬಸವ ಸ್ವಾಮಿಗಳು ಅಂತಿದ್ದಾರೆ. ಗೋಸಲ ಚೆನ್ನಬಸವ ಸ್ವಾಮಿಗಳು ಇದು ಸಿದ್ಧಲಿಂಗೇಶ್ವರರ ಗುರುಗಳು. ಮುಂದೆ ಆ ಮಠಕ್ಕೆ ಇವರೇ ಶಿಷ್ಯರಾಗಿ ಮಠದ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಹರದನಹಳ್ಳಿಯ ಗ್ರಾಮದಲ್ಲಿ ಹೀಗಿರುವಾಗ ಅದನ್ನಲ್ಲಿ ಉತ್ತರೇಶ್ವರ ಲಿಂಗವನ್ನು, ಉತ್ತರೇಶ್ವರ ಮಠವನ್ನಾಗಿ ಸ್ಥಾಪನೆ ಮಾಡಿ ಅಲ್ಲಿ ಗೋಸಲ ಚೆನ್ನಬಸವ ಸ್ವಾಮಿಗಳು ಅಲ್ಲಿ ನೇಮಕ ಆಗ್ತಾರೆ. ಮುಂದೆ ಮಠವನ್ನು ನಡೆಸ್ಕೊಂಡು ಹೋಗ್ತಾರೆ. ಆ ವ್ಯಾಪಾರಿಗಳು ಅವರ ಆಶೀರ್ವಾದವನ್ನು ಪಡೆದು ಬರ್ತಾರೆ. ಆ ವ್ಯಾಪಾರಿಗಳಲ್ಲೇ ಇವರು ಇಬ್ಬರು, ಯಾರು ಗಂಡ ಹೆಂಡತಿ ಬಂತ ಗೊತ್ತಾಗುತ್ತಲ್ಲ ಬಸವಣ್ಣ, ಗಂಡ. ಆ ಗಂಡ ಹೆಂಡತಿ ಈ ಸಿದ್ಧಲಿಂಗೇಶ್ವರನ ತಾಯಿಯ ರೂಪದಲ್ಲಿ ಗೋಚರ ಆಗ್ತಾರೆ. ಇದು ಇದರಲ್ಲಿ ಕೊಟ್ಟಿಲ್ಲ, ಬೇರೆ ಕಡೆ. ಯಾಕಂದರೆ ಮುಂದೆ ಹೇಳಬೇಕಾದ್ರೆ ನೀ ಡಿಗ್ರಿ ಓದವ, ನಾನು ಡಿಗ್ರಿ ಓದವ, ಡಿಗ್ರಿಗೆ ವ್ಯತ್ಯಾಸ ಅದಲ್ಲ. ಅಲ್ಲಿ ಅದರಲ್ಲಿ ಇಬ್ಬರು ಗಂಡ ಹೆಂಡತಿ, ಅವರ ಹೆಸರು ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆ ಅಂತ. ಮಲ್ಲಿಕಾರ್ಜುನ, ಜ್ಞಾನಾಂಬೆ ಎಂಥ ಗಂಡ ಹೆಂಡತಿ ಇದ್ದರು. ಯಾಕಂದರೆ ಅವತಾರ ಪುರುಷ ಹುಟ್ಟಬೇಕಾಗಿತ್ತಂದ್ರೆ ಗಂಡ ಹೆಂಡತಿ ಒಳ್ಳೆಯವರಾಗಿರಬೇಕು, ದೈವ ಭಕ್ತರಾಗಿರಬೇಕು, ಅವರಲ್ಲಿ ಗುರುಲಿಂಗ ಜಂಗಮದ ಭಕ್ತಿ, ಶ್ರದ್ಧೆ, ನಂಬಿಕೆ, ವಿಶ್ವಾಸ ಇರಬೇಕು ಅಲ್ಲ. ಇಲ್ಲಿ ಹೇಳ್ತಾರೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ.
ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳಗೆ ವಿಷ ಬೆರೆದಂತೆ ಕಾಣ ರಾಮನಾಥ. ಭಗವಂತನ ಮೇಲೆ, ಆ ಅಮೃತೇಶ್ವರನ ಲಿಂಗ ಮೇಲೆ, ಆ ಗೋಸಲ ಚನ್ನ ಬಸವ ಶಿವಯೋಗಿಗಳ ಮೇಲೆ ಅತ್ಯಂತ ಶ್ರದ್ಧೆ, ನಂಬಿಕೆ, ವಿಶ್ವಾಸವನ್ನು ಇಟ್ಟು ಅವನ ಸತತ ಧ್ಯಾನವನ್ನು ಮಾಡುತ್ತಾ, ಅವನ ಪ್ರಾರ್ಥನೆಯನ್ನು ಮಾಡುತ್ತಾ ಕಾಲ ಕಳೀತಾ ಇರ್ತಾರೆ. ಕಾಲ ಕಳೀತಾ ಇರಬೇಕಾದ್ರೆ ಮದುವೆಯಾಗಿ ಹಲವಾರು ವರ್ಷಗಳಾಗಿತ್ತು. ಮದುವೆಯಾಗಿ ಹಲವಾರು ವರ್ಷಗಳಾಗಿತ್ತು. ಆಗ ಅವರಂತಾರೆ, ಆ ದೇವರು ಈ ದೇವರು, ಆ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲೆಲ್ಲ ತೋರಿಸ್ತಾರೆ, ಯಾವುದು ಪ್ರತಿಫಲ ಸಿಗುವುದಿಲ್ಲ. ಗೋಸಲ ಚೆನ್ನ ಬಸವನ ಆಶೀರ್ವಾದ ಆಗ್ತದೆ. ನಿಮಗೆಲ್ಲ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತಂದರೆ, ಬಂಜೇತನದ ಭಾಳ ಎಷ್ಟು ಗೊತ್ತಿದೆ. ಅಂಥ ಬಂಜೇತನವನ್ನು ಕಳೆದುಕೊಂಡು ಅವನ ಆಶೀರ್ವಾದವನ್ನು ಪಡಿತಾರೆ. ಆಶೀರ್ವಾದದಿಂದ ಮುಂದೆ ಸಿದ್ಧಲಿಂಗನ ಅವತಾರ ಆಗ್ತದನ್ನುವಂಥದ್ದನ್ನು ನೋಡ್ತಾ ಬರ್ತೀವಿ. ಮುಂದಿನ ವಿಷಯವನ್ನು ಬಸವಣ್ಣ ನಾಳಿನ ಸಮಯದಲ್ಲಿ ನೋಡೋಣ.